ಸೊ ಹೇರ್ ವಾಶ್ ಆಗಿದೆ. ಸೊ ಕ್ವಿಕ್ಕಾಗಿ ನನ್ನ ಕೂದಲು ಡ್ರೈ ಆಗಬೇಕು ಅಂತಂದರೆ ಅದು ಹೇರ್ ಡ್ರೈಯರಿಂದನೇ ಸಾಧ್ಯ. ನಾನು ಈಗ ಹೊಸದಾಗಿ ಒಂದು ಹೇರ್ ಡ್ರೈಯರ್ನ ಪರ್ಚೇಸ್ ಮಾಡಿದ್ದೀನಿ. ಅದು ಯಾವುದು ಅಂದರೆ ಅಗ್ಯಾರೋ ಅವರ ಸ್ಟೈಲ್ ಪ್ರೋ ಹೇರ್ ಡ್ರೈಯರ್ನ ತೊಗೊಂಡಿದ್ದೀನಿ. ಸೊ ಈ ಪ್ರಾಡಕ್ಟಿಂದ, ಈ ಹೇರ್ ಡ್ರೈಯರಿಂದ ನಾನು ನನ್ನ ಕೂದಲನ್ನ ಕ್ವಿಕ್ಕಾಗಿ ಡ್ರೈ ಮಾಡ್ಕೋತೀನಿ. ಹಾಗೆ ಯಾವ ರೀತಿ ಸ್ಟೈಲಿಂಗ್ ಎಲ್ಲ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ಕ್ವಿಕ್ಕಾಗಿ ಹೇರ್ ಡ್ರೈ ಮಾಡ್ಕೋಬೇಕು. ಈಗ ಇದನ್ನು ಆನ್ ಮಾಡ್ತಾ ಇದ್ದೀನಿ. ಸೊ ಈಗ ನನ್ನ ಕೂದಲು ಕ್ಲೀನಾಗಿ ಡ್ರೈ ಆಗಿದೆ. ನೋಡ್ಬೋದು ನನ್ನ ಕೂದಲು ಆ್ಯಕ್ಚುಲಿ ವೇವಿ ಕೂದಲು, ಇಟ್ಸ್ ನಾಟ್ ಎ ಸ್ಟ್ರೈಟ್ ಕೂದಲು. ನೋಡಿ ಕ್ಲೀನಾಗಿ ಫಾಸ್ಟಾಗಿ ಹೇರ್ ಡ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಫುಲ್ ಸ್ಟೈಲಿಂಗ್ ಮಾಡ್ಕೋಬೇಕು. ಸೊ ಸ್ಟ್ರೈಟ್ನಿಂಗ್ ಬೇಕಾ ಅಥವಾ ಬ್ಲೋ ಡ್ರೈ ಮಾಡಿಕೊಂಡಾಗ ಒಂದು ಸ್ವಲ್ಪ ವಾಲ್ಯೂಮ್ ಆಗಿ ಬರುತ್ತೆ ಕೂದಲು. ಸೊ ಆ ಥರದ್ದೆಲ್ಲ ನೀವು ಬೇಕಾದ್ರೆ ಈ ಅಗ್ಯಾರೋ ಪ್ರೋ ಹೇರ್ ಸ್ಟೈಲ್ ಡ್ರೈಯರಲ್ಲಿ ನೀವು ಮಾಡ್ಕೋಬಹುದು. ಈಗ ತೋರಿಸ್ತೀನಿ ನಾನು ಹೇಗೆ ನನ್ನ ಕೂದಲನ್ನ ಸ್ಟ್ರೈಟ್ ಮಾಡ್ಕೋತೀನಿ, ವಾಲ್ಯೂಮೈಸ್ ಮಾಡ್ಕೋತೀನಿ ಅಂತೆಲ್ಲ ಇವಾಗ ನೀವು ನೋಡ್ಬೋದು. ಸೊ ನೋಡಿದ್ರಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಈ ಕಡೆ ಫುಲ್ಲು ವೇವಿ ಇದೆ, ಈ ಕಡೆ ಫುಲ್ಲು ಸ್ಟ್ರೈಟ್ ಆಗಿದೆ. ಸೊ ನೀವು ಇದಕ್ಕೆ ಸಪ್ರೇಟಾಗಿ ಒಂದು ಸ್ಟ್ರೈಟ್ನನ್ನು ತೊಗೊಂಡು ಕೂದಲನ್ನ ಸ್ಟ್ರೈಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಸಿಯಾಗಿ ಸಿಂಪಲ್ಲಾಗಿ ಈ ಥರ ಕೂಂಬಿದ್ರೆ ನಿಮ್ಮ ಕೂದಲು ಸ್ಟ್ರೈಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ನೀವೇನಾದರೂ ಈ ಥರ ಹೀಟ್ ರೆಸಿಸ್ಟೆಂಟ್ ಪ್ರಾಡಕ್ಟ್ಸ್ ಏನಾದರೂ ಯೂಸ್ ಮಾಡಬೇಕಾದ್ರೆ ದಯವಿಟ್ಟು ಸಿರಮ್ನ ಯೂಸ್ ಮಾಡಿ. ನನ್ನ ಸಿರಮ್ ಖಾಲಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಹಾಗೆ ಮಾಡ್ಕೋತಾ ಇದ್ದೀನಿ. ಬಟ್ ಐ ಆಮ್ ಸೋ ಹ್ಯಾಪಿ. ತುಂಬ ಸಾಫ್ಟಾಗಿ ಶೈನಿಯಾಗಿ ಕೂದಲು ರೆಡಿಯಾಗಿದೆ, ಸೆಟ್ ಆಗಿದೆ. ಏನಂತೀರಾ? ಚೆನ್ನಾಗಿದೆಲ್ಲ ಇದು. ಸೊ ಇದು ಕಾನ್ಸಂಟ್ರೇಟೆಡ್ ನಾಸಲ್ ಇದು. ಸೊ ಈ ನಾಸಲ್ನ ನೀವು ಯೂಸ್ ಮಾಡಿ ಇಷ್ಟೇ ಪೋರ್ಷನ್ನ ನೀವು ಕೂದಲನ್ನ ಡ್ರೈ ಮಾಡ್ಕೋಬೇಕು ಅಂತಂದರೆ ಇದನ್ನು ಈ ನಾಸಲ್ನ ಹಾಕ್ಕೊಂಡು ನೀವು ಡ್ರೈ ಮಾಡ್ಕೋಬೋದು. ಇದನ್ನು ಓಪನ್ ಮಾಡಿದ್ರೆ ಫುಲ್ಲು ಇಡೀ ಕೂದಲು ಹಿಂಗೆ ಹಾರುತ್ತೆ. ಸೊ ಅದ್ರ ಬದಲು ಈ ನಾಸಲ್ನ, ಕಾನ್ಸಂಟ್ರೇಟೆಡ್ ನಾಸಲ್ನ ಹಾಕೊಂಡಾಗ ಈ ಪೋರ್ಷನ್ ಅಂತಂದರೆ ಇದೇ ಪೋರ್ಷನಲ್ಲಿ ನೀವು ಇದೇ ಪೋರ್ಷನಲ್ಲಿ ಕೂದಲನ್ನ ನೀವು ಡ್ರೈ ಮಾಡ್ಕೋಬೋದು. ಅಂದರೆ ಈ ಪೋರ್ಷನ್ಸ್ ಥರ ಮಾಡಿಕೊಂಡು ಕ್ಲೀನಾಗಿ ಕೂದಲನ್ನ ಡ್ರೈ ಮಾಡ್ಕೋಬಹುದು. ಇಲ್ಲಿ ಕೂಲ್ ಶಾರ್ಟ್ ಬಟನ್ ಇದೆ. ಇಲ್ಲಿ ಬಂದು ಆಫ್, ಲೋ ಆ್ಯಂಡ್ ಹೈ ಸ್ಪೀಡ್ ಬಟನ್ ಇದೆ. ಕೂಲ್, ವಾರ್ಮ್ ಆ್ಯಂಡ್ ಹಾಟ್ ಹೇರ್ ಬಟನ್ ಇದೆ. ಸೊ ದಟ್ ನಿಮಗೆ ಯಾವ ಟೆಂಪರೇಚರಲ್ಲಿ ನೀವು ಕೂದಲನ್ನ ಡ್ರೈ ಮಾಡ್ಕೋಬೇಕು ಅಥವಾ ಸ್ಟ್ರೈಟ್ ಮಾಡ್ಕೋಬೇಕು, ಈ ಬಟನ್ಸ್ನ ಯೂಸ್ ಮಾಡಿಕೊಂಡು ನೀವು ಕೂದಲನ್ನ ಡ್ರೈ ಮಾಡ್ಕೋಬೋದು. ಸೊ ಇಲ್ಲಿ ಬಂದು ಈಗ ಕೂದಲನ್ನ ನೀವು ಹಾಟ್ ಹೇರಲ್ಲಿ ನೀವು ಡ್ರೈ ಮಾಡಿದ್ದೀರಾ ಅಂತಂದರೆ ಸಿಕ್ಕಾಪಟ್ಟೆ ಒಂಥರ ಬಿಸಿ ಬಿಸಿ ಗಾಳಿ ಇರುತ್ತೆ. ಸೊ ಆವಾಗ ಇಮ್ಮಿಡಿಯೇಟಾಗಿ ನೀವು ಬೇಕಾದ್ರೆ ಈ ಕೂಲ್ ಶಾರ್ಟ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ತಣ್ಣಗೆ ಗಾಳಿ ಬರುತ್ತೆ. ಸೊ ಕೂದಲು ಕ್ಲೀನಾಗಿ ಡ್ರೈ ಆಗಿರುತ್ತೆ ಆ್ಯಂಡ್ ತಣ್ಣಗೂ ಆಗುತ್ತೆ. ಇದು ಥರ್ಡ್ ನಾಸಲ್ ಬಂದು ಡಿಫ್ಯೂಸರ್. ಇದು ನಿಮ್ಮ ಕೂದಲು ವಾಲ್ಯೂಮೈಸ್ ಮಾಡಬೇಕು ಅಂತಂದರೆ ಈ ನಾಸಲ್ನ ಯೂಸ್ ಮಾಡ್ಕೋಬಹುದು. ಸೊ ಬೌನ್ಸಿಯಾಗಿ ಕೂದಲು ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಈ ವೇವಿ ಹೇರ್ ಇರೋರು ಅಥವಾ ಈ ಫುಲ್ಲು ಫ್ಲ್ಯಾಟ್, ಈಗ ನನಗೂ ಅಷ್ಟೇ ಫುಲ್ ಸ್ಟ್ರೈಟ್ ಮಾಡಿಬಿಟ್ರೆ ಇಲ್ಲಿ ಕೂದಲು ಫುಲ್ ಫ್ಲ್ಯಾಟಾಗಿ ಹೋಗುತ್ತೆ. ಬಟ್ ಈ ನಾಸಲ್ನ ಯೂಸ್ ಮಾಡಿದ್ರೆ ಫುಲ್ಲು ಬೌನ್ಸಿ ಲುಕ್ ಬರುತ್ತೆ. ಸೊ ಪಾರ್ಲರ್ ಲುಕ್ ಬೇಕು ಅಂತಂದರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೀವು ಸಹ ಈ ಅಗ್ಯಾರೋ ಅವರ ಹೇರ್ ಡ್ರೈಯರ್ನ ತೊಗೊಳ್ಳಿ. ಬಡ್ಜೆಟಲ್ಲಿ ಸಿಗುತ್ತೆ. ಎಸ್ಪೆಷಲಿ ತುಂಬ ನಾವು ಹೊರಗಡೆ ಆನ್ಲೈನಲ್ಲೆಲ್ಲ ನೋಡ್ತಾ ಇರ್ತೀವಿ, ನಮಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ನಮ್ಮ ಬಡ್ಜೆಟ್ಗೆ ಈಸಿಯಾಗಿ ಮನೆಯಲ್ಲೇ ಸ್ಟೈಲಿಂಗ್ ಮಾಡ್ಕೋಬೇಕು ಅಂತಂದರೆ ಐ ಥಿಂಕ್ ದಿಸ್ ಇಸ್ ದ ಅಮೇಝಿಂಗ್ ಪ್ರಾಡಕ್ಟ್. ಎಲ್ಲ ಹೆಣ್ಮಕ್ಳು ಬೇಗ ಯೋಚನೆ ಮಾಡಿದೆ, ತಡ ಮಾಡಿದೆ ಈ ಪ್ರಾಡಕ್ಟ್ನ ಬೈ ಮಾಡಿ. ಸೊ ಇದು 2000 ವ್ಯಾಟ್ ಪವರ್ ಇರೋದ್ರಿಂದ ತುಂಬ ಬೇಗ ಕ್ವಿಕ್ಕಾಗಿ ಕೂದಲು ಹೇರ್ ಡ್ರೈ ಆಗುತ್ತೆ. ಆ್ಯಂಡ್ ಪಾರ್ಲರ್ಗೆ ಹೋಗಿ ಅವರ್ಗಟ್ಟಲೆ
ನಾವು ಅಲ್ಲಿ ಹೋಗಿ ಸ್ಟೈಲಿಂಗ್ ಎಲ್ಲ ಮಾಡ್ಕೋತೀವಿ, ಅದೆಲ್ಲ ಅವಶ್ಯಕತೆನೇ ಎಲ್ಲ ಈಸಿಯಾಗಿ ಕ್ವಿಕ್ಕಾಗಿ ನೀವು ಮನೇಲೇ ಹೇರ್ ಡ್ರೈ ಮಾಡ್ಕೋಬೋದು, ಹೇರ್ ಸ್ಟೈಲಿಂಗ್ ಮಾಡ್ಬೋದು, ಹೇರ್ ಸೆಟ್ ಎಲ್ಲ ಮಾಡ್ಕೋಬೋದು. ಸೊ ಇದರಲ್ಲಿ 2.5 ಮೀಟರ್ ಲೆಂತ್ ಇರುವಂಥ ಕೇಬಲ್ ಇದೆ. ಸೊ ಈಸಿಯಾಗಿ ಸ್ಟೈಲಿಂಗ್ ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಕೂತ್ಕೊಂಡು ಬೇಕಾದ್ರೆ ನೀವು ಸ್ಟೈಲಿಂಗ್ ಮಾಡ್ಕೋಬಹುದು. ಆ್ಯಂಡ್ ಈಸಿ ಟು ಕ್ಯಾರಿ. ಸೊ ದಿಸ್ ದ ಬೆಸ್ಟ್ ಪ್ರಾಡಕ್ಟ್ ಐ ಕ್ಯಾನ್ ಸೇ. ಸೊ ನೀವು ಈ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಈ ಕೂಡಲೇ ಹೋಗಿ ಪರ್ಚೇಸ್ ಮಾಡ್ಬೋದು. ಯಾಕೆ ಬಡ್ಜೆಟಲ್ಲಿ ಸಿಗ್ತಾ ಇದೆ, ಹೋಗಿ ಬೈ ಮಾಡಿ.